ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕು ಪಟ್ಟಣದ ವಿಶ್ವಚೇತನ ಸಮೂಹ ವಿದ್ಯಾರ್ಥಿಗಳ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಹಾಗೂ ಶಿಕ್ಷಣ ಇಲಾಖೆಯವರ ಸಂಯುಕ್ತ ಆಶ್ರಯದಲ್ಲಿ 23-24ನೇ ಸಾಲಿನ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸುವಂತ ಸಲುವಾಗಿ ಪ್ರೇರಣಾ ಕಾರ್ಯಕ್ರಮವನ್ನು ವಿಶ್ವಚೇತನ ಸಮೂಹ ವಿದ್ಯಾಸಂಸ್ಥೆಗಳ ಆವರಣದಲ್ಲಿ ಏರ್ಪಡಿಸಲಾಗಿತ್ತು. ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಶಾಸಕ ಎಆರ್ ಕೃಷ್ಣಮೂರ್ತಿರವರು ಜ್ಯೋತಿ ಬೆಳಗುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕರು, ಎಸ್ಎಚ್ಕೆ ಟ್ರಸ್ಟ್ ವತಿಯಿಂದ ವಿದ್ಯಾರ್ಥಿಗಳಿಗೆ ಪ್ರೇರಣಾ ಕಾರ್ಯಕ್ರಮವನ್ನು ಆಯೋಜಿಸಿರುವುದು ಹೆಮ್ಮೆಯ ವಿಷಯ. ವಿದ್ಯಾರ್ಥಿಗಳು ವ್ಯಾಸಂಗದ ಸಮಯದಲ್ಲಿ, ಅದರಲ್ಲೂ ಪರೀಕ್ಷೆಯ ಸಂದರ್ಭದಲ್ಲಿ ಸಾಧಕರ ವಿಚಾರಗಳನ್ನು, ಅವರ ಸಾಧನೆಯ ಮಾರ್ಗದ ಬಗ್ಗೆ ವಿದ್ಯಾರ್ಥಿಗಳಿಗೆ ಮನವರಿಕೆಯನ್ನು ಮಾಡಿಕೊಟ್ಟು ಅವರಿಗೆ ಉತ್ತಮ ಪ್ರೇರಣೆ ನೀಡುತ್ತಿರುವುದು ಅತ್ಯವಶ್ಯಕವಾಗಿದೆ. ಪ್ರತಿಯೊಬ್ಬರಲ್ಲೂ ಕೂಡ ದೇಶ ಪ್ರೇಮ, ಭಾಷೆ, ಸಮಯ ಪ್ರಜ್ಞೆ ಇರಬೇಕು. ಇಷ್ಟೆಲ್ಲ ವಿದ್ಯಾರ್ಥಿಗಳು ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಜೀವನ ಸುಗಮವಾಗಿ ವಿದ್ಯಾರ್ಥಿಗಳ ಜೀವನ ಉಜ್ವಲ ಭವಿಷ್ಯ ದೊರೆಯಲಿದೆ ಅಂತ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿದ ಪ್ರೇರಣಾ ಅಸೋಸಿಯೇಷನ್ ವೆಂಕಟೇಶ್ ಗೌಡರನ್ನ ಸನ್ಮಾನಿಸಲಾಯಿತು. ಬೋಧನೆ ಮಾಡತಕ್ಕಂಥ ಶಿಕ್ಷಕರು ಕೂಡ ಇಲ್ಲಿ ಗೌರವಿಸುವಂತ, ಆಮೇಲೆ ಜಿಯಾಲಜಿ ಕನೆಕ್ಟ್ ಪಡೆದಿರ್ತಕ್ಕಂಥದ್ದು ಈ ವೇದಿಕೆ ಮೇಲೆ ನಾನು ಕಂಡೆ. ಸೊ ನಿಮಗೆ ಪ್ರೇರಣೆ ಅವಶ್ಯಕತೆ ಇಲ್ಲ ಅಂತದ್ದು ನನ್ನ ಭಾವನೆ. ಬಹಳ ಆಸಕ್ತಿಯಿಂದ ಗುರು ಹಿರಿಯರು ಏನು ಪಾಠ ಪ್ರವಚನ ಮಾಡ್ತಾರೆ ಅದನ್ನ ಆಲಿಸಿ ಸ್ಟೂಡೆಂಟ್ಸ್, ಹಲೋ ವಿದ್ಯಾರ್ಥಿಗಳೇ, ಹಂಗಾರೆ ಹಿಂಗೆ ಕ್ಲಾಸ್ ರೂಮ್ ಹಿಂಗೆ ಮಾಡ್ತಾರೆ ಕಾಣುತ್ತೆ. ಬಹಳ ಆಸಕ್ತಿಯಿಂದ ತಾವು ತಮ್ಮ ಗುರು ಹಿರಿಯರು ಪಾಠ ಮಾಡ್ತಕ್ಕಂಥ ಆಸಕ್ತಿಯಿಂದ ಕೇಳಿ ಆಲಿಸಿ ಆ ವಿಷಯವನ್ನು ಅರ್ಥೈಸಿಕೊಂಡು ತಾವು ನಿಮ್ಮ ಗುರುಗಳಿಗೂ, ನಿಮ್ಮ ಶಿಕ್ಷಣ ಸಂಸ್ಥೆಯವರಿಗೂ, ನಿಮ್ಮ ತಂದೆ ತಾಯಿಗಳಿಗೂ, ವೈಯಕ್ತಿಕ ನಿಮಗೂ ಕೂಡ ಗೌರವ ಬರುವಂಥ ರೀತಿಯಲ್ಲಿ ತಾವು ಈ ಒಂದು ಪರೀಕ್ಷೆಗೆ ಸಿದ್ಧ ಆಗಿದ್ದೀರಾ ಅಂತೇಳಿ ನನ್ನ ನಂಬಿಕೆ. ಆಮೇಲೆ ರೈಟ್, ಎಸ್ ಅನ್ಬೇಕು, ಇಲ್ಲಾಂದ್ರೆ ಕಷ್ಟ. ಹೆಣ್ಮಕ್ಳು ಹೇಳ್ತಾರೆ, ಗಂಡು ಮಕ್ಳು ಯಾರು ಹೇಳ್ತಾರೆ. ಹಾಗಾಗಿ ತಾವು ಬಹಳ ಆಸಕ್ತಿಯಿಂದ ಮಾಡಿ ವೆಂಕಟೇಶ್ ಗೌಡರು ಮಾತನಾಡ್ತು, ಬಹಳ ಸ್ಫೂರ್ತಿದಾಯಕವಾಗಿ ಭಾಷಣ ಮಾಡ್ತಾ ಇದ್ದಾರೆ, ಪ್ರೇರಣಾ ಮಾತುಗಳನ್ನ ಆಡ್ತಾ ಇದ್ದಾರೆ. ಕೇವಲ ಕೆಲವೇ ದಿವಸಗಳು ನಿಮ್ಮ ಮುಂದೆ ಇದೆ. ಐ ಆಮ್ ನಾಟ್ ಎನ್ ಇಂಟೆಲಿಜೆಂಟ್ ಸ್ಟೂಡೆಂಟ್ ಲೈಕ್ ಯು. ನಾನೊಬ್ಬ ಆವರೇಜ್ ಸ್ಟೂಡೆಂಟ್. ನನ್ನ ಸ್ಟೂಡೆಂಟ್ ಲೈಫಲ್ಲಿ ಎಲ್ಲ ಥರದ ಅವಕಾಶಗಳಿದ್ರೂ ಕೂಡ ಸ್ವಲ್ಪ ಓದುವಲ್ಲಿ ನಾನು ಆವರೇಜ್ ಸ್ಟೂಡೆಂಟ್ ಆಗಿದ್ದೆ. ಐ ವಾಂಟೆಡ್ ಟು ಬಿಕಮ್ ಆಫೀಸರ್, ಬಟ್ ಐ ಕುಡಂಟ್. ಐ ಎಂಟರ್ಡ್ ಟು ಪಾಲಿಟಿಕ್ಸ್. ಅನಿವಾರ್ಯ, ಆಕಸ್ಮಿಕ ನನ್ನ ರಾಜಕೀಯ ಪ್ರವೇಶ. ಹಾಗಾಗಿ ನಿಮ್ಗೆ ಅನಿಸ್ತಾ ಇಲ್ವಾ ಇಲ್ಲಿ? ಫಾರ್ ಎಕ್ಸಾಂಪಲ್, ಮಹಾನಂದರವರು ಇಲ್ಲಿ ಕೂತಿದ್ದಾರೆ. ಅವರ ಪೂಜ್ಯ ತಂದೆಯವರು ಶ್ರೀಮಾನ್ ಬಸಲಿಂಗಪ್ಪನವರ ಅನುಯಾಯಿಗಳು, ಬಿ ಬಸಲಿಂಗಪ್ಪನವರು. ಇಲ್ಲಿ ಒಂದು ಚಿಕ್ಕ ಚೊಕ್ಕ ಶಾಲೆಯನ್ನ ಅವ್ರ ಹೆಸರಿನಲ್ಲಿ ಪ್ರಾರಂಭ ಮಾಡಿದ ದಿವಸ ನನಗೆ ನೆನಪಿದೆ. ಲೇಟರ್ ಆನ್ ನಾವು ಇಲ್ಲಿನ ಸಂಸ್ಥೆಯನ್ನ ವಿಶ್ವ ಚೇತನ ಸಮೂಹ ಸಂಸ್ಥೆಗಳು ಅಂತೇಳಿ ಪ್ರಾರಂಭ ಮಾಡೋ ಮುಖಾಂತರ ಉತ್ತಮವಾದ ವಿದ್ಯಾರ್ಜನೆ ನಮ್ಮ ಈ ಕೊಳ್ಳೇಗಾಲ ತಾಲೂಕಿನ ಗ್ರಾಮೀಣ ಪ್ರದೇಶದ ಬಡ ರೈತಾಪಿ ಮಕ್ಕಳಿಗೆ ನಾನು ಒದಗಿಸ್ಕೊಡ್ಬೇಕು ಅಂತಕ್ಕಂಥ ಛಲವನ್ನು ಹೊಂದಿ ಅವರ ಸುಪುತ್ರ ಮಹಾನಂದವರು ಅವ್ರ ತಾಯಿಯ ಜೊತೆಗೂಡಿ ಇವತ್ತು ಈ ಸಂಸ್ಥೆಯನ್ನ ನಡೆಸ್ತಾ ಇರ್ತಕ್ಕಂಥ ನಿಜಕ್ಕೂ ಕೂಡ ಗೌರವ ತರುವಂಥ ವಿಚಾರ. ಇಲ್ಲ ಅಂದಿಲ್ಲ ಅವ್ರಿಗೆ. ಇತ್ತೀಚಿನ ದಿವಸಗಳಲ್ಲಿ, ವರ್ಷ ಅಂತ ನಾನು ಹೇಳೋಕೆ ಹೋಗಲ್ಲ, ಅವ್ರು ಯಾವಾಗ ನನ್ನನ್ನು ನಮ್ಮ ಸಂಸ್ಥೆಗೆ ಬಂದು ಹೋಗ್ಬೇಕು ಅಂತ ಹೇಳಿದಾಗ ನಾನು ಖಂಡಿತವಾಗಿ ಕೂಡ ಬಂದು ಭಾಗವಹಿಸ್ತೇನೆ ಅಂತ ಹೇಳಿ ಬಂದು ಭಾಗವಹಿಸಿದೆ. ಮಠದಲ್ಲಿ ನಮ್ಮ ದೇಶವು ಕೂಡ ಬಹಳ ಪ್ರಾಮುಖ್ಯವಾದಂಥ ದೇಶ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೆ. ಅನೇಕ ನಮ್ಮ ಭಾರತೀಯ ವಿದ್ಯಾರ್ಥಿಗಳು ವ್ಯಾಸಂಗ ಇಲಾಖೆಗಳಲ್ಲಿ ಸೇವೆಯನ್ನು ಮಾಡಿ ದೇಶವನ್ನು ಮುನ್ನಡೆಸ್ತಾ ಇರ್ತಕ್ಕಂಥದ್ದು ನಾವು ಕಾಣ್ತೇವೆ. ಹಾಗೆ ಹೊರ ದೇಶದಲ್ಲೂ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಓದ್ತಾರೆ. ಇವತ್ತು ಇಂಗ್ಲೆಂಡ್ನ ಪ್ರಧಾನಮಂತ್ರಿ ನಮ್ಮ ದೇಶದವರು, ಆ ದೇಶದ ಪ್ರಧಾನಮಂತ್ರಿಯಾಗಿ ಸೇವೆ ಮಾಡ್ತಕ್ಕಂಥ ಒಂದು ಅವಕಾಶ ಸಿಕ್ಕಿದೆ ಅಂತ ಹೇಳಿದ್ರೆ ನಾವು ನಿಜಕ್ಕೂ ಕೂಡ ಹೆಮ್ಮೆ ಪಡಬೇಕು ಅಲ್ವಾ?
ಅದು ರಾಜಕೀಯ ಕ್ಷೇತ್ರ ಇರ್ಬೋದು, ಶಾಸಕಾಂಗದಲ್ಲಿರ್ಬೋದು, ಅಂದರೆ ಶಾಸಕಾಂಗದಲ್ಲಿರ್ಬೋದು, ಕಾರ್ಯಾಂಗದಲ್ಲಿರ್ಬೋದು, ನ್ಯಾಯಾಂಗದಲ್ಲಿರ್ಬೋದು, ವಿವಿಧ ಹಂತಗಳಲ್ಲಿ ವಿದ್ಯಾರ್ಜನೆ ಪಡುವಂಥ ನಿಮ್ಮಂಥ ವಿದ್ಯಾರ್ಥಿಗಳು ಅವರ ಜೀವನದಲ್ಲಿ ಉತ್ತಮವಾದಂಥ ಹುದ್ದೆಗಳನ್ನು ಅಲಂಕರಿಸಿ ಉತ್ತಮವಾದ ಸಾಧನೆಯನ್ನು ಮಾಡಿ ರಾಜ್ಯಕ್ಕೆ ದೇಶಕ್ಕೆ ಹೆಸರನ್ನು ತಂದಿರ್ತಕ್ಕಂಥದ್ದು ಕೂಡ ನಾವು ಕಾಣ್ತೇವೆ. ಹಾಗೆ ನಾನು ಆಗಬೇಕು ಅಂತಕ್ಕಂಥ ಛಲ ನಿಮ್ಮಲ್ಲಿ ಬರಬೇಕು. ಕೆಲವು ವಿದ್ಯಾರ್ಥಿಗಳು ನಾನು ಕೇಳ್ತೀನಿ, ಏನಾಗಬೇಕಪ್ಪ ಅಂದರೆ ನಾನು ಪೊಲೀಸ್ ಆಗಬೇಕು ಸರ್ ಅಂತಾರೆ. ಪಾಪ ಅವ್ರು ಪೊಲೀಸ್ ಅಧಿಕಾರಿಗೆ ಆಗಬೇಕು ಮಹಾನಂದವ್ರ ಥರ ಅಂತ ಹೇಳಬೇಕು ಅಲ್ವಾ? ಯು ಶುಡ್ ಆ ಗುರಿ ಇಟ್ಕೋಬೇಕು. ಈಗ ನಿನ್ನೆ ಅವರು ಒಬ್ಬ ಶೀಘ್ರ ಲಿಪಿಗಾರರಾಗಿದ್ದರು ಪೊಲೀಸ್ ಇಲಾಖೆಯಲ್ಲಿ, ನಾನು ಅನ್ಕೊಂಡಿದ್ದೇನೆ. ಟೈಪಿಸ್ಟ್ ಆಗಿ ಶೀಘ್ರ ಲಿಪಿಗಾರರಾಗಿದ್ದರು ಸರ್ಕಾರ